ಒಂದೇ ಥರ ಚಿಕನ್ ರೆಸಿಪಿನ ತಿಂದು ತಿಂದು ನಿಮಗೇನಾದರೂ ಬೇಜಾರಾಗಿದ್ದರೆ ಈ ಥರ ಗ್ರೀನ್ ಚಿಕನ್ ಮಸಾಲಾನ ನೀವೇನಾದರೂ ಒಂದು ಸಲ ಟ್ರೈ ಮಾಡಿದ್ರೆ ಇದ್ರ ಫ್ಯಾನ್ ಆಗಿ ಹೋಗ್ತೀರಾ. ಅಷ್ಟು ಚೆನ್ನಾಗಿರುತ್ತೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆಯೋ ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಫಸ್ಟ್ಗೆ ಬಂದು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಅದನ್ನು ಎಣ್ಣೆಗೆ ಹಾಕ್ಕೊಂಡು ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ. ನೋಡಿ ಫ್ರೈ ಆಗಿದೆ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಪುದೀನನ ಕಟ್ ಮಾಡಿ ಇಟ್ಕೊಂಡಿದೆ, ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ನಾನು 2 ಹುಳಿ ಟೊಮೊಟೊನ ತೊಗೊಂಡಿದ್ದೆ, ಅದನ್ನು ಕೂಡ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಕೋಬೇಕು. ಈ ಥರ ನೀರು ಬಿಡೋವರೆಗೂ ಟೊಮೊಟೊನ 1-2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ನಾನು 1 kg ಚಿಕನ್ನ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಈ ಲೆವೆಲಲ್ಲಿ ನಾವು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಕೋಬೇಕಾಗುತ್ತೆ. ನೋಡಿ ಈ ಥರ ಮೀಡಿಯಮ್, ಈಗ ಲೋ ಫ್ಲೇಮಲ್ಲೇ ಇಟ್ಕೋಬೇಡಿ. ಚಿಕನ್ ಹಾಕಿದ್ಮೇಲೆ ಯಾವಾಗಲೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು 1/4 ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ ಮತ್ತು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನು ಕಲ್ಲುಪ್ಪನ್ನು ನಾನು ಸೇರಿಸ್ಕೊಂಡು ಈಗ ಚಿಕನ್ನೆಲ್ಲ ನೀಟಾಗಿ ಮಿಕ್ಸ್ ಕೊಟ್ಕೋಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚಿಕನ್ಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಇಳಿತಿದೆ. ಮತ್ತು ನೋಡಿ ನೀರೆಲ್ಲ ಬಿಟ್ಕೊತಾ ಇದೆ. ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳಿ. ಅಷ್ಟರಲ್ಲಿ ನಾವು ಬಂದು ಖಾರಕ್ಕೆ ರುಬ್ಕೊಳ್ಳೋಣ. ಒಂದು 1/2 ಕಪ್ಪಷ್ಟು ಕೋಕೋನಟ್ಟು, ಒಂದು 10 ಹಸಿರು ಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ, 2 ಇಂಚು ಶುಂಠಿ ಮತ್ತು 4 ಲವಂಗ ಮತ್ತು 3 ಚಕ್ಕೆ ಮತ್ತು ಒಂದು 5ರಿಂದ 6 ಮೆಣಸನ್ನು ತೊಗೊಂಡಿದ್ದೀನಿ. 1 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಮತ್ತು 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ, ಎರಡನ್ನೂ ಕೂಡ ಸೇರಿಸ್ಕೊಂಡು ನಾವು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ನೀರೆಲ್ಲ ಸೀದಿದೆ. ಇವಾಗ ನಾನು ಆ ಖಾರನ ಚಿಕನ್ಗೆ ಸೇರಿಸ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ನೋಡಿ ಒಂದು 5 ಮಿನಿಟ್ಸ್ ಈ ಥರ ಅದು ಬೇಯಿಸಬೇಕು. ಯಾಕಂದರೆ ನಾವೆಲ್ಲ ಪದಾರ್ಥನೂ ಹಸಿದೇ ತೊಗೊಂಡಿದ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕುದಿ ಬರೋವರೆಗೂ ಚೆನ್ನಾಗಿ ಈ ಥರ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದೇ ಜಾರಿಗೆ 1 ಕಾಫಿ ಕಪ್ ಆಗೋಷ್ಟು ನೀರನ್ನ ಅಷ್ಟೇ ನಾನು ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಕೋತಾ ಇದ್ದೀನಿ. ನಂಗೆ ಗ್ರೇವಿ ಜಾಸ್ತಿ ಬೇಡ, ಅದಕ್ಕೋಸ್ಕರ ಇದು ಸ್ವಲ್ಪ ತಿಕ್ಕಾಗಿದ್ರೇ ಮಸಾಲ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀರು ಥರ ಮಾಡಿಬಿಟ್ಟು ಸಾಂಬಾರು ಥರ ಆಗುತ್ತೆ. ಅದಕ್ಕೆ ಕಾಫಿ ಕಪ್ಪಷ್ಟೇ ನೀರು ಹಾಕ್ಕೊಂಡು ಒಂದು ಚೆನ್ನಾಗಿ 2 ಕುದಿ ಬರೋವರೆಗೂ ಚಿಕನ್ನ ಕುದಿಸ್ಕೋಬೇಕಾಗುತ್ತೆ. ಆವಾಗವಾಗ ಈ ಥರ ಕೈ ಆಡಿಸ್ಕೊತಾ ಇರಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿ ಇವಾಗೆಲ್ಲ ಚೆನ್ನಾಗಿ ಕುದೀತಿದೆ ಅನ್ನೋ ಲೆವೆಲಲ್ಲಿ ನಾವು ಕುಕ್ಕರ್ ವಿಷಲ್ನ ಮಾಡ್ಕೋಬೇಕಾಗುತ್ತೆ. ಲಿಡ್ನ ಹಾಕಿ 1 ವಿಷಲ್ ಮಾಡಿಸ್ಕೊಂಡ್ರೆ ಸಾಕು. ನೀವು 2 ವಿಷಲ್ ಬೇಡ, 1 ವಿಷಲ್ಗೆ ಅದು ಬೆಂದೋಗಿರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ. ಆಯಿಲೆಲ್ಲ ಮೇಲ್ಗಡೆ ಬಂದಿದೆ, ಚೆನ್ನಾಗಾಗಿದೆ ಇವಾಗ ಚಿಕನ್ ಮಸಾಲ. ನೋಡಿ ತೋರಿಸ್ತೀನಿ. ನೋಡಿ ಈ ಥರ ಗಟ್ಟಿಯಾಗಿ ಮಾಡ್ಕೋಬೇಕಾಗುತ್ತೆ. ನೀವು ನೀರು ಜಾಸ್ತಿ ಹಾಕ್ಬಿಟ್ರೆ ಅದು ಟೇಸ್ಟ್ ಚೆನ್ನಾಗಿರೋ. ಕುಕ್ಕರ್ ಓಪನ್ ಮಾಡಿದ್ಮೇಲೆ ನೋಡಿ 2 ನಿಮಿಷ ಈ ಥರ ಕುದಿ ಬರೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ ಅವಾಗವಾಗ ಈ ಥರ ತಿರುಗಿಸ್ಕೊತಾ ಇರಬೇಕಾಗುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಚಿಕನ್ ಮಸಾಲ ರೆಡಿಯಾಗಿ ಹೋಗಿದೆ ಅಂದ್ಬಿಟ್ಟು ಇದನ್ನು ನೀವು ಪೂರಿ ಜೊತೆಗೆ ಇಲ್ಲ ದೋಸೆ, ಚಪಾತಿ ಇಲ್ಲ ರೈಸ್ ಜೊತೆಗೂ ಕೂಡ ಇದು ಒಳ್ಳೆ ಕಾಂಬಿನೇಷನ್ನು. ನೀವೇನಾದರೂ ಫ್ರೀ ಇರಲ್ಲ ಅಂತ ಟೈಮಲ್ಲಿ ಇದನ್ನು ದಿಢೀರಂತ ಒಂದು 10 ನಿಮಿಷದಲ್ಲೇ ನಿಮ್ಮ ಮನೆಯಲ್ಲಿ ಮಾಡ್ಕೊಂಬಿಡ್ಬೋದು.